ಸ್ನೇಹಿತರೆ, ನಾನೊಂದು ಟೀಮ್ ಜೊತೆ ಇದ್ದೇನೆ ಈಗ. ಮೈಂಡ್ ಬಗ್ಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಅದರಲ್ಲಿ ಎಸ್ಪೆಷಲಿ ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅಂಡ್ ಸೂಪರ್ ಕಾನ್ಶಿಯಸ್ ಬಗ್ಗೆ ಇವರ ಅಭಿಪ್ರಾಯಗಳನ್ನ ಏನು ಹೇಳ್ತಾರೆ ಕೇಳೋಣ. ಎಸ್ ಸರ್, ಓವರ್ ಟು ಯು. ನಮಸ್ತೆ ನಂದನ. ನಾವು ಟೀಮ್ ನಂಬರ್ 3 ಇಂದ ಮಾಡ್ತಾ ಇದ್ವಿ. ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಮತ್ತು ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು ಮತ್ತು ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಅದರಲ್ಲಿ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತೆ ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದು ರೈಟಾ ರಾಂಗಾ ಅಂತ ಥಿಂಕ್ ಮಾಡಿ ನಾವು ಮಾಡ್ತೀವಲ್ಲ, ಅದನ್ನು ರಿಯಾಕ್ಟ್ ಮಾಡೋದ್ರಿಂದ ಅದನ್ನೇ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು. ಮತ್ತು ಯಾವುದೇ ಕೆಲಸ ಆದರೂ ಏನೇ ಆದರೂ ಅಷ್ಟೇ, ಪರ್ಸನಲ್ ಆಗಲಿ ಮತ್ತು ನಮ್ಮ ಇದರಲ್ಲಾಗಲಿ ಏನೇ ಆದರೂ ನಾವು ಅದನ್ನು ಥಿಂಕ್ ಮಾಡಿದ್ರೆ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಓಕೆ, ಎಸ್, ಯಾ, anybody can talk. Okay, come on. வணக்கம் நந்தனா. சப்கான்ஷியஸ்க்கோசரம் பேசுகிறேன். சப்கான்ஷியஸ் நம்ம தூங்கும் போது கூட நம்ம மைண்ட் ஒர்க் பண்ணிட்டே தான் இருக்கும். நம்ம தூங்கினாலும் நம்ம மைண்ட் ஒர்க் ஆகும். எப்படின்னா கனவுகள் ನಿದ್ದೆ ಹೊಡಿತಾ ಇದ್ರೂ ಸಬ್ಕಾನ್ಶಿಯಸ್ ಆಕ್ಟಿವೇಟ್ ಆಗಿರುತ್ತೆ. அது வந்து கனவு டைம்ல கூட நம்ம திங்க் பண்ணிட்டு இருப்போம். ஒர்க் வைஸ், ஃபேமிலி வைஸ், எனிதிங் பர்சனல் வைஸ் திங்க் பண்ணும்போது அப்போ கூட நம்ம மைண்ட் திங்க் பண்ணிட்டு இருக்கும்போது சப்கான்ஷியஸில் நம்ம என்ன யோசிக்கிறோம், என்ன பண்ணுறோம்னு சொல்லி நெக்ஸ்ட் டே மார்னிங் either that is good either bad we will definitely remember, and the mind definitely நம்மளுக்கு கொடுக்கும். it will be help for our future also. நல்லதா யோசிச்சனா நல்லதா சப்கான்ஷியஸ் வரும், ಕೆಟ್ಟದಾ யோசிச்சனா ಕೆಟ್ಟದಾ ಸಬ್ಕಾನ್ಷಿಯಸ್ ವரும். this is for my thank you. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 24 hours ನಮ್ಮ ಬಾಡಿಲಿ ಏನೇನೋ ನಡೀತಾ ಇದೆಯಲ್ಲ, that is because our subconscious is active. A very valid point. Yes sir, over to you. ನಮಸ್ತೆ ನಂದನ. Yes, ನಾನು ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಫ್ಯೂಚರ್ ಥಿಂಗ್ಸ್, ಇವತ್ತು ಏನಾಗಬೇಕು, ನಾಳೆ ಏನಾಗಬೇಕು, ನಾವು ಏನು ಮಾಡಿದ್ರೆ ನಾವು ಎಲ್ಲಿ ಸಕ್ಸಸ್ ಆಗ್ತೀವಿ, ಪ್ರತಿಯೊಂದು ನಾವು ಇವಾಗಲೇ ಥಿಂಕ್ ಮಾಡಬೇಕು. ಪ್ರತಿಯೊಂದು ಮೈಂಡ್ ಥಿಂಕ್ ಮಾಡಿ ಸೂಪರ್ ಕಾನ್ಷಿಯಸ್ ಮೈಂಡ್ ಆಗಿ ನಾವು ಕನ್ವರ್ಟ್ ಆಗ್ಬೇಕು. ಅದನ್ನ ನಾವು ಕನ್ವರ್ಟ್ ಮಾಡಬೇಕು. ಇವತ್ತು ಮಾಡಿದ್ರೆ ಸಕ್ಸಸ್ ಆಗಬೇಕು, ನಾಳೆ ಮಾಡಿದ್ರೆ ಸಕ್ಸಸ್ ಆಗಬೇಕು, ಇನ್ ಸಕ್ಸಸ್ಫುಲ್ ಆಗಿ ಕಾಣಬೇಕು. ಅದೇ ನಾವು ಸೂಪರ್ ಕಾನ್ಷಿಯಸ್ ಮೈಂಡ್ ಅಲ್ಲಿ. ಓಕೆ, ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ಆದ್ರೆ ಸೂಪರ್ ಕಾನ್ಶಿಯಸ್ ಅಂದ್ರೆ ಅಷ್ಟೇ ಅಲ್ಲ, ನಮ್ಮ ಇನ್ನೂ 4 ಟೀಮ್ ಇದೆ, ನೋಡೋಣ ಎಲ್ಲರೂ ಹೇಗೆ ಮಾತಾಡ್ತಾರೆ ಅಂತ. ಎಸ್ ಸರ್, ಓಕೆ, ಕಮ್ ಆನ್. ನಮಸ್ತೆ ನಂದನ. ಸೂಪರ್ ಕಾನ್ಷಿಯಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೂಪರ್ ಕಾನ್ಷಿಯಸ್ ಅಂತಂದರೆ ಅಡ್ವಾನ್ಸ್ ಮೈಂಡ್ ಸೆಟ್ ಇರಬೇಕು. ಅಡ್ವಾನ್ಸ್ ಮೈಂಡ್ ಸೆಟ್ ಅಂತಂದರೆ ಈಗ ಯಾವುದೇ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಆ ಕ್ಷಣದಲ್ಲಾದರೆ ಅದು ಸೂಪರ್ ಕಾನ್ಷಿಯಸ್ ಆಗುತ್ತೆ. ನಮ್ಮ ಸುತ್ತು ಸುಮಾರಷ್ಟು ನಡೀತಾ ಇರುತ್ತೆ, ಎಲ್ಲ ಥರದ್ದು ಆಗ್ತಾ ಇರುತ್ತೆ. ಬಟ್ ಅದು ಆ ಕ್ಷಣದಲ್ಲಿ ನಾವು ರಿಯಾಕ್ಟ್ ಮಾಡೋದಿದೆಯಲ್ಲ, ಮತ್ತು ಫ್ಯೂಚರಲ್ಲಿ ಏನಾಗುತ್ತೆ, ಈಗ ಕೆಲವರು ಅಂತಂದ್ರೆ ಈಗ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಥಿಂಕ್ ಮಾಡ್ತಾರಲ್ವ, ಅದನ್ನ ಸೂಪರ್ ಕಾನ್ಶಿಯಸ್ ತರ ಆಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮುಂದೆ ಆಗೋದನ್ನು ಅವ್ರಿಗೊಂಥರ ಇಂಟ್ಯೂಷನ್, ನೆಕ್ಸ್ಟ್ ಏನಾಗಬಹುದು ಅಂತ ಬರ್ತದೆ, ಅದು ಸೂಪರ್ ಕಾನ್ಶಿಯಸ್ ಮೈಂಡ್ಗೆ ಅಂತ ಬರುತ್ತೆ ಅಂತ. ಎಸ್, ನೆಕ್ಸ್ಟ್. ನಮಗೆ ಚಲಪತಿ ಫ್ರಮ್ ನಂದನ, ಚೆನ್ನೈ. ಕಾನ್ಷಿಯಸ್ ಮೈಂಡ್ ಅಂದರೆ ಈಗ ನಾವು ಏನು ತಿಳ್ಕೊತೀವೋ ಅದು ಕರೆಕ್ಟಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಸಕ್ಸಸ್ಸೇ. ಸೊ ಕಾನ್ಷಿಯಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ವಾಟ್ ಎವರ್ ವರ್ಕ್ಸ್ ವಿ ಶುಡ್ ಅಚೀವ್ ಅವರ್ ಟಾರ್ಗೆಟ್ಸ್. ಥ್ಯಾಂಕ್ ಯು. ಓಕೆ, ಚಲಪತಿ ಅವ್ರು ಏನು ಹೇಳಿದ್ರು, ಕಾನ್ಶಿಯಸ್ ಮೈಂಡು ಆಕ್ಟಿವ್ ಆಗಿದ್ರೆ ಮಾತ್ರ ಬೇರೆ ಸಬ್ ಕಾನ್ಶಿಯಸ್ ಮೈಂಡು ಆಕ್ಟಿವ್ ಆಗಿರುತ್ತೆ. ಇಲ್ಲದೆ ಇದ್ರೆ ನಿಮ್ಗೆ ಗೊತ್ತಿರಲಿ, ಸಬ್ ಕಾನ್ಶಿಯಸ್ ಮೈಂಡು ತೂಕಡಿಸ್ತಾ ಇರುತ್ತೆ, ಕುಂಭಕರ್ಣ ಅಂತ ಕರೀತಾರೆ. ಓಕೆ, ಎಸ್, ಫಾಸ್ಟ್. ನಮಸ್ತೆ ನಂದನ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಬಾಡಿ ನಿದ್ದೆ ಮಾಡಲಿ, ಇಲ್ಲಾಂದ್ರೆ ನಾವು ಏನಾದ್ರು ಇಲ್ಲಾಂದ್ರೆ ಡ್ರೀಮಲ್ಲಿ ಇರಲಿ, ಅದು ವರ್ಕ್ ಆಗೋ ಸಮಯದಲ್ಲಿ ಅದು ನಮ್ದು ಇದಾಗುತ್ತೆ. ಇದು ನಮ್ದು ಸೂಪರ್ ಕಾನ್ಶಿಯಸ್ ಅಂದ್ರೆ ನಾವು ಸಡನ್ ಆಗಿ ಏನು ಬರಲ್ಲ, ವಿತೌಟ್ ಗುಡ್ ಮೆಡಿಟೇಷನ್, ಯೋಗ ಅಂದ್ರೆ ಒಂದೇ ಸರಿ ಬರೋದಿಲ್ಲ ನನಗ. ಅಂದ್ರೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಸೂಪರ್ ಕಾನ್ಶಿಯಸ್ ಬಂದ್ಬಿಟ್ಟು ಹಂಗೇನೆ ಬರೋದು. ಓಕೆ, ಕರೆಕ್ಟ್. ಓಕೆ, ನೆಕ್ಸ್ಟ್ ಟೀಮ್ ಅವ್ರು ಏನ್ ಹೇಳ್ತಾರೆ? ಓಕೆ, ಎಸ್, ಹೇಳಿ ಸರ್. ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದ್ರೆ ಅದು ಆಕ್ಚುಲಿ ಫ್ಯೂಚರ್ ಅಲ್ಲಿ ನಡೆಯೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದು ಯೋಗಿಗಳಾಗಿರ್ಬೋದು, ಅದ್ರ ಬಗ್ಗೆ ತುಂಬಾ ದಿನನಿತ್ಯ ತಿಳ್ಕೊಂಡಿರೋರು ಮಾತ್ರ ಅದ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯವಾಗಿರುತ್ತೆ. ಓಕೆ, ಎಸ್. ಅಂದ್ರೆ ಇವರು ಬರೀ ಭೋಗಿಗಳಾದ್ರೆ ಬರೋದಿಲ್ಲ, ಯೋಗಿಗಳಾದ್ರೆ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್. ನಮಸ್ತೆ ನಂದನ.
ಸರ್, ನಾನು ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಗುರಿಯ ಕಡೆಗೆ ಮುಂದಾಲೋಚನೆ ಮಾಡುವುದೇ ಸೂಪರ್ ಕಾನ್ಷಿಯಸ್ ಮೈಂಡ್. ಓಕೆ, ಚಪ್ಪಾಳೆ ಹೊಡೆಯೋಣ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಗೆ ಆಕ್ಚುಲಿ ಫೋಕಸ್, ಒಂದು ಡೈರೆಕ್ಷನ್ ಕೊಡೋಕೆ ಈ ಸೂಪರ್ ಕಾನ್ಷಿಯಸ್ ಮೈಂಡ್ ಯಾವ ಕಡೆಗೆ ನೀನು ಹೋಗ್ಬೇಕು ಅಂತ ಗೈಡ್ ಮಾಡುತ್ತೆ. ವೆರಿ ಗುಡ್ ಪಾಯಿಂಟ್. ಎಸ್, ನಮಸ್ತೆ. ನಮ್ಮ ಸ್ನೇಹಿತರು ಆಲ್ರೆಡಿ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ ಬಗ್ಗೆ ಆಲ್ರೆಡಿ ವಿವರವಾಗಿ ತಿಳಿಸಿದ್ದಾರೆ. ಬಟ್ ನಾನು ಅದಕ್ಕೆ ಸ್ವೀಟ್ ಆಗಿ ಹೇಳ್ತೀನಿ. ಕಾನ್ಷಿಯಸ್ ಮೈಂಡ್ ಅಂದರೆ ಓನ್ಲಿ ನಮ್ಮ ಮುಂದ್ಗಡೆಗೆ ನೋಡಿಕೊಂಡು ಹೋಗ್ತಾ ಇರೋದು ಕಾನ್ಷಿಯಸ್ ಮೈಂಡ್. ಆ್ಯಂಡ್ ವೆನ್ ವಿ ಲುಕ್ ಎಟ್ ಆಲ್ 365 degree towards our life, that is called super conscious, what I can say. And second thing is, only ಇವತ್ತಿನ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ರೆ I can say it is only a conscious mind. All 365 days, coming days, our friend circle, business, all those things is in all the vertical we should see. That's I can say it's on a super conscious brain. ಓಕೆ, ಒಂದು ರೀತಿ ಇನ್ನೊಂದು ಅವರು ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ಆದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅವ್ರು ಹೇಳಿದ್ರಲ್ಲಿ ಒಂಥರ ಸತ್ಯ ಇದೆ. ಏನ್ ಗೊತ್ತಾ, 365 ಡೇಸ್ ಏನೋ ಇದೆ, ಆದ್ರೆ 360 ಡಿಗ್ರೀಸ್ ಅಂತ ಇದೆ. ಆ 360 ಡಿಗ್ರೀಸು ಸೂಪರ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆದ್ರೆ ನಮ್ಮ ಸುತ್ತ ಒಂದು ಔರ ಪ್ರಭೆ ಅಂತ ಬರ್ತದೆ, ಅದು ಉಂಟಾಗಬೇಕು ಅನ್ನೋದು ಹತ್ತತ್ರ ಅವರು ಹೇಳಿದ್ದಾರೆ. ಎಸ್ ಸರ್. My name is Valentine. See, in super conscious mind, nowadays, recently I saw a clip on the TV, and it says the kids are there with no calcium, no mobiles, no computers. When they are given a calculation, in their mind itself, immediately the points are relieved. Okay. So in that you can see the super conscious mind in that. And then the conscious mind is, see, when our brain is, no longer can take anything. There is a point where doctors say that he is a living dead person. Okay. For example, they say brinjal is a dead person. So then you got the super conscious thing is where you can subconscious, where you living and you don't have any feeling. And the conscious mind is where you feel and you have the presence of mind of doing anything at any time. Okay, sir. Thank you very much. Yes, okay. Yeah. Yes. ಎಲ್ಲರೂ ಹೇಳಿದ್ದಾರೆ. ಹೇಳ್ರಿ. ಸೂಪರ್ ಕಾನ್ಷಿಯಸ್ ಅಂದ್ರೆ. Okay. ಸೊ ಸೂಪರ್ ಕಾನ್ಷಿಯಸ್ ಅಂದ್ರೆ ನಾವು ಮುಂದೆ ಫ್ಯೂಚರ್ನಲ್ಲ, ಕಳೆದ ದಿನಗಳನ್ನು ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಮುಂದೆ ಬರುವಂಥ ದಿನಗಳನ್ನು ಸಮಾಲೋಚನೆ ಮಾಡ್ಕೊಂಡು ಮಾಡಿದ್ರೆ ಸೂಪರ್ ಕಾನ್ಷಿಯಸ್ ಆಗಿ ಸಾಧ್ಯ ಅಂತ ನನ್ನ ಭಾವನೆ. ಓಕೆ, ಸೊ ನಮ್ಮ ಜೀವನದಲ್ಲಿ ಆಕ್ಟಿವ್ ಆಗಿ ಅಲರ್ಟ್ ಆಗಿ ಇದ್ಕೊಂಡು ಅಚೀವ್ ಮಾಡ್ತಾ ಇದ್ರೆ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಸೊ ಎಲ್ಲರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಕೊನೆ ಟೀಮ್ ಏನ್ ಹೇಳ್ತಾರೆ ನೋಡೋಣ. ಹಲೋ. ಎಸ್. ನಮಸ್ತೆ ವಂದನ. ನಾವಿವಾಗ ಸೂಪರ್ ಕಾನ್ಷಿಯಸ್ ಮೈಂಡ್, ನನ್ನ ಥಿಂಕಿಂಗ್ ಏನಂದ್ರೆ, ಇವಾಗ ಒಂದು ಆರ್ಟ್ ಅಂತ ಹೇಳಿದ್ರೆ, ಇವಾಗ ಒಂದು ದೇವಸ್ಥಾನನ ಡಿಸೈನ್ ಮಾಡ್ತೀವಿ. ಇದರಲ್ಲಿ ಒಂದು ದೇವಸ್ಥಾನ ಆಗಲಿ, ಏನಾದರೂ ಒಂದು ಆರ್ಟ್ ಆಗಲಿ, ನಮ್ಮ ಪೂರ್ವಜರು ಇದನ್ನು ಕಲ್ಲಲ್ಲೇ ಮಾಡಿದ್ದಾರೆ. ಆ ಆರ್ಟನ್ನು ಕಲ್ಲಲ್ಲೇ ರೆಡಿ ಮಾಡಿದ್ದಾರೆ. ಆ ಕಲ್ಲಲ್ಲಿ ಕೆಲವು ನೋಡ್ಬೋದು ನೀವು, ಫುಲ್ ಇಂಡಿಯಾ ನಾವು ಕಲ್ಚರಲ್ಲಿ ನಾವು ಎಲ್ಲಾದರೂ ಹೋದರೆ ಆ ಡಿಸೈನ್ಸ್ಗಳನ್ನು ಅವ್ರು ಯಾವ ಥಿಂಕಿಂಗ್ ಮಾಡಿ ಆ ಕಲ್ಲಲ್ಲಿ ಅವರು ಅಷ್ಟು ಡಿಸೈನ್ ಮಾಡಿದ್ದಾರೆ ಅಂದರೆ ಅವ್ರ ಸೂಪರ್ ಕಾನ್ಷಿಯಸ್ ಮೈಂಡೇ ಅವರಿಗೆ ಇಂಪ್ರೂವ್ಮೆಂಟ್. ಯಾಕಂದರೆ ಒಂದು ಕಲ್ಲಿಗೆ ಒಂದು ಉಳಿಪೆಟ್ಟು ಬಿದ್ದರೆ ಅದು ಕೆಲಸತಿ ಅದು ಚಿಪ್ ಆರಿ ಹೋಗಿ ಅದು ಡಿಸೈನೇ ಹೋಗೋಕ್ಕೂ ಚಾನ್ಸು. ಬಟ್ ಆದ್ರೂ ಅವರು ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇದಕ್ಕೆ ಯಾವ ಥರ ಉಳಿಪೆಟ್ಟು ಬೀಳಬೇಕು, ಇದು ಎಲ್ಲಿಗೆ ಹೊಡೆದ್ರೆ ಯಾವ ಥರ ಡಿಸೈನ್ ಬರುತ್ತೆ ಅಂತ ಅವ್ರು ಥಿಂಕ್ ಮಾಡಿಕೊಂಡು ಅಷ್ಟು ಅದನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ನಮ್ಗೆ. ಇವಾಗ ನಾವಿವಾಗ ಫ್ಯೂಚರ್ ಥಿಂಕಿಂಗ್ ಮಾಡೋಕ್ಕೆ ಅದೇ ವಿಷಯದಲ್ಲಿ ಹೇಳೋದಾದರೆ, ನಮ್ಮಲ್ಲಿ ನಮ್ಮ ಮೈಂಡನ್ನು ನಾವು ಜಾಸ್ತಿ ಥಿಂಕಿಂಗ್ ಮಾಡಿ ಏನೂ ಮಾಡೋಕ್ಕಲ್ಲ. ಬಟ್ ಆ ಮೈಂಡಿಗೆ ಯಾವ ಥರ ನಾವು ಬುದ್ಧಿ ಕೊಡ್ತೀವಿ, ಯಾವ ಥರ ಇದು ಕೊಡ್ತೀವಿ, ಎಕ್ಸಸೈಸ್ ಕೊಡ್ತೀವಿ, ಅವಾಗ ಅದು ನಮ್ಮ ಫ್ಯೂಚರ್ ಏನು ಕೆಲಸ ಇರುತ್ತೆ ಅದು ಸಕ್ಸಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಪೂರ್ವಜರು ಹಿಂಗೆ ಇದ್ದಿಲ್ಲ ಅವರು. ನಾನು ಹೋದ್ಸತಿ ಒಂದು ಮೀಟಿಂಗಲ್ಲಿ ನೀವು ಮೈಂಡ್ ಸೆಟ್ ಬಗ್ಗೆ ಮಾತಾಡಿದಾಗ ಒಂದು ಹೇಳಿದ್ದೆ ಸರ್. ನಮ್ಮ ಪೂರ್ವಜರು ಏನಂತ ಹೇಳಿದರೆ, ಖಾಲಿ ಮಳೆ ಬರುತ್ತೆ ಅಂತ ಖಾಲಿ ಆಕಾಶ ನೋಡ್ಬಿಟ್ಟು ಹೇಳ್ತಾ ಇದ್ರು ಆ ಟೈಮಲ್ಲಿ. ಇವಾಗ ಈ ಟೈಮಲ್ಲಿ ಮಳೆ ಬರುತ್ತೆ, ಈ ಟೈಮಲ್ಲಿ ಬಿಸಿಲು ಬರುತ್ತೆ ಅಂತ. ಅದು ಅವರು ಸೂಪರ್ ಕಾನ್ಷಿಯಸ್ ಮೈಂಡ್ ಸರ್. ಅದೇ. ಎಸ್, ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವೆಲ್ಲರೂ ನಿಮ್ಮದೇ ಆದ ರೀತಿಯಲ್ಲಿ ಇದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಿ. ಓಕೆ, ನಾನೀಗ ಸುಮ್ಮನೆ ಒಂದು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ.
ಕಾನ್ಷಿಯಸ್ ಮೈಂಡ್, ಇಲ್ಲಿ ಮೇಲ್ಗಡೆ ಈ ಬಾಟ್ಲನ್ನು ತಗೊಳ್ಳೋಣ. ಮೇಲ್ಗಡೆ ಇಷ್ಟು ಕಾಣಿಸ್ತಾ ಇದೆ ಕಾನ್ಷಿಯಸ್ ಮೈಂಡ್. ಐಸ್ಬರ್ಗ್ ಅಂತ ಹೇಳ್ತೇವೆ. ಐಸ್ಬರ್ಗ್ ಹಿಮ ಪರ್ವತ ಹೇಗಿರುತ್ತೆ, ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಆದರೆ ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು ಫುಲ್ ಆಳ ಅಲ್ಲಿವರೆಗೂ ಮೋರ್ ದ್ಯಾನ್ 8 times 10 times ಇದರಷ್ಟಿರುತ್ತೆ ಸಬ್ ಕಾನ್ಷಿಯಸ್ ಮೈಂಡು. ಕಾನ್ಷಿಯಸ್ ಮೈಂಡು ಆಕ್ಟಿವ್ ಆಗಿದ್ದರೆ ಸಬ್ ಕಾನ್ಷಿಯಸ್ ಮೈಂಡು ನಾ ಹೆಂಗೆ ಅಂದರೆ ಡೋರ್ ಓಪನ್ ಮಾಡ್ಕೊಂಡು, ಇದು ಟ್ರೆಷರಿ ಹೌಸು, ಕೀಲಿ ಕೈ ಓಪನ್ ಮಾಡ್ದಂಗೆ, ನಾನು ಮತ್ತೆ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಿದ್ದೆ ಮಾಡಿದೆ ಅಂದರೆ ಆಗದು ಮಲಗಿರುತ್ತೆ. ಬಟ್ ರಿಸರ್ಚಸ್ ಏನು ಹೇಳ್ತಾ ಇದೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ತನ್ನದೇ ಆದ ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮಗೆ ಕನಸುಗಳು ಬೀಳ್ತವೆ, ನಮ್ಮ ಇಡೀ ಎಲ್ಲ ಪಾರ್ಟ್ಸು ವರ್ಕ್ ಆಗೋಕ್ಕೆ ಸರಿಯಾಗಿ ಅದು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಇವರೊಂದು ಉದಾಹರಣೆ ಕೊಟ್ಟರು. ಈಗ ನಾವು ಬೇಲೂರು ಶಿಲಾಬಾಲ್ಕೆಯರು ಅವಾಗೆಲ್ಲ ಕಲ್ಲಿನ ವಿಗ್ರಹಗಳು ನೋಡಿದ್ರೆ ಅವರು ಇವರ ಒಂದು ಹೂವೇ ಸರಿ ಇರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಯಾಕೆ ಗೊತ್ತಾ, ತುಂಬ ಉತ್ತಮವಾದ ವರ್ಕ್ಗಳು, ಕ್ರಿಯೇಟಿವ್ ವರ್ಕ್ಗಳು ಆಗಬೇಕಾದ್ರೆ ವಿ ಹ್ಯಾವ್ ಟು ಅಲೈನ್ ವಿತ್ ದ ಸ್ಪಿರಿಚುಯಾಲಿಟಿ. ನಾವು ಸೂಪರ್ ಕಾನ್ಷಿಯಸ್ ಅಲ್ಲಿ ಪಾಸಿಟಿವ್ ಆಗಿ ನಾನೇನೋ ಒಂದು ಒಳ್ಳೆಯದನ್ನ ಮಾಡೋದು ಕೊಟ್ಟಿದ್ದೇನೆ ಅಂದ್ರೆ ಎಲ್ಲವೂ ನಮಗೆ ಸಪೋರ್ಟ್ ಮಾಡುತ್ತೆ. ಅದು ಜಾಗೃತಿ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಒಂದು ಪ್ರಾಪರ್ ಡೈರೆಕ್ಷನ್ ಸಿಗ್ತದೆ. ನಾವು ಸ್ಟ್ರೈಟ್ ಆಗಿ ಗುರಿ ಅಲ್ಲೊಂಥರ ಗುರಿ ಇಟ್ಕೋತೀವಿ, ಈ ಸಮಾಜದಲ್ಲಿ ಒಳ್ಳೆಯದನ್ನ ಮಾಡಬೇಕು ಅಂತ ಭಾವಿಸ್ತೇವೆ, ಬಯಸ್ತೇವೆ, ಪಾಸಿಟಿವ್ ಆಗಿರ್ತೇವೆ. ನಾವು ಪಾಸಿಟಿವ್ ಆಗಿಲ್ಲದೆ ಹೊರತು ಈ ಸೂಪರ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗಲ್ಲ. ಸೂಪರ್ ಕಾನ್ಷಿಯಸ್ ಮೈಂಡು ಇದು ಐಸ್ಬರ್ಗ್ ಆದರೆ ನಾವು ಅದರ ಸುತ್ತಮುತ್ತ ಇರುವಂತಹ ವಾತಾವರಣ ಅಲ್ಲೊಂಥರ ಪಾಸಿಟಿವ್ ಬ್ರೀಸ್ ಇರುತ್ತೆ. ಆ ಪಾಸಿಟಿವ್ ಬ್ರೀಸ್ನೇ ಔರಾ ಅಂತ ಕರೀತಾರೆ, ಪ್ರಭೆ ಅಂತ ಹೇಳ್ತೇವೆ. ಅದಕ್ಕೆ ದೇವರು ಮತ್ತೊಬ್ಬರನ್ನ ಚಿತ್ರ ಬರೀಬೇಕಾದ್ರೆ ಅವ್ರ ಸುತ್ತ ಒಂದು ಲೈಟನ್ನ ತೋರಿಸ್ತಾರೆ, ಅಂದ್ರೆ ಅವರ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಸೊ ಅದರ ಅರ್ಥ ಕಣ್ಣಿಗೆ ಕಾಣಿಸುವುದು ಎಚ್ಚೆತ್ತ ಸ್ಥಿತಿಯಲ್ಲಿರುವುದು ಕಾನ್ಷಿಯಸ್ ಮೈಂಡ್. ಸುಪ್ತ ಮನಸ್ಸು ಅಡಗಿ ಕುಳಿತಿರುವ ಒಂದು ದೊಡ್ಡ ಕುಂಭಕರ್ಣ. ಕುಂಭಕರ್ಣ ನಿದ್ದೆ ಮಾಡಕ್ ಬಿಟ್ರೆ ಅವನು ಬರೀ ನಿದ್ದೆ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನ್ನ ಎಚ್ಚರಿಸಿ ಕೆಲಸ ತಗೊಂಡ್ರೆ ಕುಂಭಕರ್ಣನಿಗಿರುವ ಶಕ್ತಿ ಚೆನ್ನಾಗಿ ಬಳಸ್ಕೊತಾನೆ. ಆ ತರ ನಮ್ಮೊಳಗೆ ಹುದುಗಿರುವ ಹಿಡನ್ ಪೊಟೆನ್ಶಿಯಾಲಿಟಿನ ಆವಾಗವಾಗ ಬಳಸ್ಕೊತಾ ಇರಬೇಕು, ಆಕ್ಟಿವ್ ಆಗಿರಬೇಕು, ಅಲರ್ಟ್ ಆಗಿರ್ಬೇಕು. ಸೊ ಹಾಗಾಗಿ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಇದರ ಒಂದು ಅಲೈನ್ಮೆಂಟ್ ನಾವು ಆದಾಗ, ಒಂಥರ ವೀಲ್ ಅಲೈನ್ಮೆಂಟ್ ತರ, ಇದು ತ್ರೀ ವೀಲರ್ ವೀಲ್ ಅಲೈನ್ಮೆಂಟ್ ಮಾಡ್ಕೊಂಡು ನಮ್ಗೆ ಹೆಂಗ ಬೇಕು ಲೈಫ್. ನೀವು ಎಂತ ಕೆಲಸನೇ ಮಾಡ್ಲಿರಿ, ಕೆಲವ್ರು ಯಾಕೆ ಕಸ ಗುಡಿಸೋರು ಖುಷಿಯಾಗಿದ್ದಾರೆ ಅಂದ್ರೆ ಇರೋದ್ರಲ್ಲಿ ಒಳ್ಳೇದನ್ನ ಬಯಸ್ಕೊಂಡು ಇದ್ದ. ಓಕೆ, ಸೊ ವಾಟ್ ಎವರ್ ಮೇ ಬಿ ದಿ ವರ್ಕ್, ಆ ವರ್ಕ್ನ ನಾನು ಪ್ರೀತಿಯಿಂದ ಮಾಡಿಬಿಟ್ರೆ, ಒಲವಿನಿಂದ ಮಾಡಿದ್ರೆ ದಟ್ಸ್ ಇಟ್. ಆಗ ಅಲೈನ್ ಆಯ್ತು, ನಾನು ಇಷ್ಟಪಟ್ಟೆ, ಪ್ಯಾಷನೇಟ್ ಆಯ್ತು. ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಮೈಂಡ್ ಇವೆಲ್ಲವನ್ನೂ ಯಾವ ವ್ಯಕ್ತಿ ಸರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅದರ ಹಿಂದೆ ಅವೆಲ್ಲ ಕಾನ್ಸ್ಪೈರ್ ಮಾಡುತ್ತಂತೆ. ದ ಹೋಲ್ ಯೂನಿವರ್ಸ್ going to support us. The whole universe, he wants to do some good work, come on let us support ಅಂತ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರಂತೆ. ಸೊ ಅದು ನಮಗೆ ಅನುಭವಕ್ಕೆ ಬರಬೇಕಂದ್ರೆ we have to be positive, being good, doing good, be always positive. Art of giving is also required. So we have to give a lot of things, we have to share a lot of things. ಸೊ ಅದು ನಾವು ಫಿಸಿಕಲ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಮೆಂಟಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಇಂಟೆಲೆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಎಮೋಷನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಸ್ಪಿರಿಚುವಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಜೊತೆಗೆ ಕೆಲವರು ಅದನ್ನೇ ಎನರ್ಜಿನ ಫೈನಾನ್ಷಿಯಲ್ ಆಗು ಕನ್ವರ್ಟ್ ಮಾಡಿಕೊಂಡು ತುಂಬ ದೊಡ್ಡ ಶ್ರೀಮಂತರಾದ್ರೂ ಆ ಎನರ್ಜಿಯನ್ನು ಅಲ್ಲಿ ಶ್ರೀಲಕ್ಷ್ಮಿಯನ್ನು ಅವರು ನೋಡ್ತಾರೆ.
ಸೊ ಐ ಹೋಪ್ ನಿಮ್ಮೆಲ್ಲರ ಒಂದು ಚರ್ಚೆ ವಿಚಾರಗಳು ಇವತ್ತು ಚೆನ್ನಾಗಿ ಮೂಡಿ ಬಂದಿವೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ವಿಡಿಯೋ ನೋಡ್ತಾ ಇರೋ ನಿಮಗೂ ಒಳ್ಳೇದಾಗಲಿ. ನಿಮ್ಮ ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಜಾಗೃತಗೊಳಿಸ್ಕೊಳ್ಳಿ. ಆಕ್ಟಿವ್ ಆಗಿರಿ, ಅಲರ್ಟ್ ಆಗಿರಿ, ಯಾವಾಗಲೂ ಒಳ್ಳೆಯದೇ ಮಾಡ್ತಾ ಇರಿ. ಬಿ ಪಾಸಿಟಿವ್. ಓಕೆ, ಥ್ಯಾಂಕ್ ಯು.